ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. UCMS ನಲ್ಲಿ ಅಂತಹ ಮತ್ತೊಂದು ಸಮಸ್ಯೆ ಯಾವುದು ಅಂತಂದ್ರೆ ಮೊಬೈಲ್ ನಂಬರ್, ಡಿಜಿ ಲಾಕರ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರದ್ದು ಸಮಸ್ಯೆ ಬಂದಾಗ ಯಾವ ರೀತಿ ಅದಕ್ಕೆ ಪರಿಹಾರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂತ. ಸ್ಟೂಡೆಂಟ್ ಇದ್ದ ಆಧಾರ್ ಕಾರ್ಡು ಮತ್ತು SSLC ಮಾರ್ಕ್ಸ್ ಕಾರ್ಡ್ ನೇಮು ಕೂಡ ಸೇಮ್ ಇರುತ್ತೆ, ಅದು ಕೂಡ ಸಮಸ್ಯೆ ಆಗಿರೋದಿಲ್ಲ. ಅದರ ಜೊತೆಗೆ ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಇರುತ್ತೆ, ಅದು ಕೂಡ ಪ್ರಾಬ್ಲಮ್ ಆಗಿರೋದಿಲ್ಲ. ಸ್ಟೂಡೆಂಟು ಆಲ್ರೆಡಿ ಏನು ಮಾಡಿರ್ತಾರ ಅಂತಂದ್ರೆ ತಮ್ಮ ಒಂದು ಅಪಾರ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ನಿಮಗೆ ಗೊತ್ತಿರಬೇಕು ಇನ್ನೊಂದು ಮಾಹಿತಿ, ಡಿಜಿ ಲಾಕರನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳುವಾಗ ಮೊಬೈಲ್ ನಂಬರ್ ಆಧಾರ್ ಕಾರ್ಡದ ಇದ್ರೂ ನಡಿತೈತಿ, ಬೇರೆ ಇದ್ರೂ ಕೂಡ ನಡಿತೈತಿ. ಸ್ಟೂಡೆಂಟ್ಸ್ ಏನು ಮಾಡಿಬಿಟ್ಟಿರ್ತಾರೆ ಅಂತಂದ್ರೆ ಬೇರೆ ಯಾವುದೋ ಒಂದು ಮೊಬೈಲ್ ನಂಬರ್ಲೆ ತಮ್ಮ ಒಂದು ಡಿಜಿ ಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರ. UCMS ಲಾಗಿನ್ ಆಗ್ತಾರೆ. ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡು ಹಾಗೆ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಟ್ಯಾಬ್ ಓಪನ್ ಆಗ್ತೈತಿ, ಫೆಚ್ ಅಪಾರ್ ಐಡಿ ಅಂಥೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಸ್ಕ್ರೀನ್ ತೋರಿಸ್ತೈತಿ. ಅಪಾರ್ ಐಡಿ ನಂಬರನ್ನು ನೀವು ಎಂಟರ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಬೇಕು. OTP ಹೋಗುತ್ತೆ. ಯಾವ ನಂಬರಿಗೆ ಹೋಗ್ತೈತಿ ಅಂತಂದ್ರೆ ಡಿಜಿ ಲಾಕರ್ ಲಿಂಕ್ಡ್ ಇರುವಂತಹ ಮೊಬೈಲ್ ನಂಬರ್ಗೆ ಹೋಗ್ತೈತಿ. ಬಟ್ ಆ್ಯಕ್ಚುಲಿ ಅದು ನಿಮ್ಮ ಹತ್ರ ಇಲ್ಲವೇ ಇಲ್ಲ ಆ ನಂಬರು. ನೀವೀಗ ನೆಕ್ಸ್ಟ್ ನಿಮ್ಮ ಪ್ರೊಸೆಸ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. UCMS ಒಳಗೆ ಅಪಾರ್ ಐಡಿ ಕೂಡ ಫೆಚ್ ಮಾಡೋಕ್ಕೆ ಆಗಂಗಿಲ್ಲ. ಈ ಪ್ರಾಬ್ಲಮಿಗೆ ಸೊಲ್ಯೂಷನನ್ನು ನಾನು ಹೇಳ್ತೀನಿ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿರಿ, ಅದೇ ಥರ ನೀವು ಫಾಲೋ ಮಾಡಿರಿ. ಮೊದಲು ಗೂಗಲ್ ಒಳಗೆ ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿರಿ. ಫಸ್ಟ್ ಒನ್ ಏನೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಮಾಡಿದ ಮೇಲೆ ಪೇಜ್ ಓಪನ್ ಆಗ್ತೈತಿ. ಅಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಐತಿ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸ್ಕ್ರೀನ್ ಓಪನ್ ಆಗ್ತೈತಿ. ಮೊಬೈಲ್ ನಂಬರ್ ಅಂತ ಐತಿ ನೋಡ್ರಿ, ಅಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಕ್ಕೆ ಹೋಗಬೇಡ್ರಿ. ಅದರ ಬದಲಾಗಿ ಟ್ರೈ ಯೂಸಿಂಗ್ ಆಧಾರ್ ಆರ್ VID ಅಂತಿದೆ ನೋಡ್ರಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದರಲ್ಲಿ ನಿಮ್ಗೆ ಫಸ್ಟ್ ಏನು ಕೇಳ್ತೈತಿ ಅಂತಂದ್ರೆ ಆಧಾರ್ ನಂಬರ್ ಕೇಳ್ತೈತಿ. ಆಧಾರ್ ನಂಬರ್ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಸೆಕ್ಯೂರಿಟಿ ಪಿನ್ ಕೇಳ್ತೈತಿ. ಸೆಕ್ಯೂರಿಟಿ ಪಿನ್ ಗೊತ್ತಿದ್ರೆ ಹಾಕ್ರಿ, ಗೊತ್ತಿರಲಿಲ್ಲ ಅಂತಂದ್ರೆ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿರಿ. ಅಲ್ಲಿ ನಿಮ್ಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ವೆರಿಫೈ ಬಟನ್ ಐತೆ ನೋಡ್ರಿ, ಆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗ್ತೈತಿ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಸ್ಕ್ರೀನ್ ತೋರಿಸಿನಲ್ಲ ಈ ಥರ ಓಪನ್ ಆಗುತ್ತೆ. ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತೇಳಿ ಹೊಸದಾಗಿ ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡಿರಿ. ಸೆಕ್ಯೂರಿಟಿ ಪಿನ್ ವೆರಿ ಇಂಪಾರ್ಟೆಂಟ್, ಪ್ರತಿ ಸಾರಿನೂ ಸೆಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅದನ್ನು ನೆನಪಿಟ್ಕೋರಿ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಅಕೌಂಟ್ ಲಾಗಿನ್ ಆಗಿ ಈ ರೀತಿಯಾದಂತಹ ಸ್ಕ್ರೀನ್ ನಿಮ್ಗೆ ತೋರಿಸ್ತೈತಿ. ಹೋಮ್ ಇದೆ ನೋಡ್ರಿ, ಅಲ್ಲಿ ಹೋಮ್ ಒಳಗಡೆ ಕೆಳಗಡೆ ಆಪ್ಷನ್ ಐತೆ ನೋಡ್ರಿ ಮೈ ಪ್ರೊಫೈಲ್ ಅಂತೇಳಿ, ಆ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಂದು ಸ್ಕ್ರೀನ್ ಓಪನ್ ಆಗ್ತೈತಿ. ಅದರಲ್ಲಿ ನೇಮ, ಡೇಟ್ ಆಫ್ ಬರ್ತ್, ಜೆಂಡರ್, ಮೊಬೈಲ್ ನಂಬರ್ ತೋರಿಸ್ತೈತಿ. ಇದು ಯಾವ ನಂಬರ್ ಅಂದ್ರೆ ಹಳೆ ಮೊಬೈಲ್ ನಂಬರ್ ಇದೆ ನಿಮ್ದು. ನಂಬರ್ ನಿಮ್ಮ ಕಡೆ ಇರೋಂಗಿಲ್ಲ ಅಥವಾ ಯಾರ್ದೋ ಬೇರೆದವ್ರದ್ದು ಹಾಕಿರ್ತೀರಿ, ನೀವು ಎನೇಬಲ್ ಟು ಲಾಗಿನ್ ಆಗ್ತಿರ್ತೀರಿ. ಈ ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಂತಂದ್ರೆ ಅಲ್ಲೊಂದು ಪಾಸ್ ಮಾರ್ಕ್ ಐತೆ ನೋಡ್ರಿ, ಇಲ್ಲಿ ಎಡಿಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ನಿಮ್ದು ಹೊಸ ಮೊಬೈಲ್ ನಂಬರ್, ನ್ಯೂ ಮೊಬೈಲ್ ಅಂತ ಕೇಳತ್ತೆ ನೋಡ್ರಿ, ಅದನ್ನು ಎಂಟರ್ ನೀವು ಮಾಡಿರಿ. ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. OTP ಬರ್ತೈತಿ, OTP ಎಂಟರ್ ಮಾಡಿ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನಿಮ್ಗೆ ಮೊಬೈಲ್ ನಂಬರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಸ್ಕ್ರೀನ್ ಬರ್ತೈತಿ. ಇಷ್ಟ ಆಯ್ತು ಅಂತಂದ್ರೆ ಮೊಬೈಲ್ ನಂಬರ್ ಚೇಂಜ್ ಆದಂಗೆ. ಈಗ UCMS ಲಾಗಿನ್ ಆಗ್ರಿ. ನಿಮ್ಮ ರಿಜಿಸ್ಟರ್ ನಂಬರು, ಪಾಸ್ವರ್ಡ್, ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ ಫೆಚ್ ಅಪಾರ್ ಐಡಿ ಅಂತ ಕೇಳ್ತೈತಿ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಅಪಾರ್ ಐಡಿಯನ್ನು ಎಂಟರ್ ಮಾಡಿರಿ. ಅದಕ್ಕೊಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ OTP ಹೋಗ್ತೈತಿ. ಈ OTP ಯಾವ ನಂಬರಿಗೆ ಹೋಗ್ತೈತಿ ಅಂದ್ರೆ ಹೊಸ ನಂಬರ್ ಏನೈತಲ್ಲ ನಿಮ್ದು, ಆ ನಂಬರಿಗೆ OTP ಹೋಗುತ್ತೆ. OTP ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಆಪ್ಷನ್ ಬರ್ತೈತಿ. ಇಲ್ಲಿ ನೀವು ಪ್ಯಾನು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಎರಡು ಚೆಕ್ ಬಾಕ್ಸ್ ಕೊಟ್ಟು ಅಲೋ ಮೇಲೆ ಕ್ಲಿಕ್ ಮಾಡಿರಿ. ಸ್ವಲ್ಪ ಪ್ರೊಸೆಸ್ ಆಗುತ್ತೆ, ಸ್ವಲ್ಪ ಹೊತ್ತು ವೇಟ್ ಮಾಡಿರಿ, ಏನೋ ಸ್ಕ್ರೀನ್ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಕಂಟಿನ್ಯೂ ತಾನೇ ಆಗ್ತೈತಿ, ಸ್ಕ್ರೀನ್ ತೋರಿಸ್ತೈತಿ ಅಪಾರ್ ಐಡಿ ಫೆಚ್ಡ್ ಆ್ಯಂಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ. ಇಷ್ಟಾದ್ರೆ ನಿಮ್ದು ಪ್ರೊಸೆಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆದಂಗೆ. ಇದೇ ರೀತಿಯ UCMSಗೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ
ಚಲನನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ನಿಮ್ದು ಏನಾದರೂ ಪ್ರಾಬ್ಲಮ್ಗಳು ಇದ್ದು ಅಂದ್ರೆ ಅವುಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಕ್ಲಿಯರ್ ಆಗಿ ಬರೀರಿ. ಅದಕ್ಕೂ ಕೂಡ ಸಾಧ್ಯ ಆದ್ರೆ ನಾನು ಸೊಲ್ಯೂಷನ್ ಅನ್ನು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.